ಮತ್ತೆ ಯಪ್ಪ ನಮ್ಗೆ ಯಾರು ಗೊನೆ ಕಟ್ಟೋರಿಲ್ಲ ನೋಡಿ, ಗೊನೆ ಕಟ್ಟೋರು ಯಾರಿಲ್ಲ. ಬೆಳಗ್ಗೆ ಒಂದು ಬಾಳೆಹಣ್ಣು, ಮಧ್ಯಾಹ್ನ ಒಂದು ಬಾಳೆಹಣ್ಣು, ರಾತ್ರಿ ಒಂದು ಬಾಳೆಹಣ್ಣು. ಕಾಲೇಜಿಗೆ ಬರೋವಾಗ ನಾಲ್ಕು ಇಟ್ಕೊಂಬರ್ಬೇಕು, ಮಧ್ಯೆ ಮಧ್ಯೆ ಇಟ್ಕೊಳ್ಳೋದು. ಮೊಳಕೆ ಕಳ್ಕೊಡು, ರೊಟ್ಟಿಗೆ ಇಷ್ಟಿಷ್ಟು ಪಲ್ಯ ಕಂಪಲ್ಸರಿ ತಿನ್ನಬೇಕು ಅವಳು. ನನ್ನ ಹತ್ರ ಬಂದರೆ ನೀವು ತಿಂದ ಇಲ್ವಾ ಅಂತ ಬಂದು ಹೇಳಬೇಕು, ನಾನು ಸೇರಿಸಿ ನೀವು ಮಾಡೋದು. ತಿಂದ ಇಲ್ವಾ ಅಂತ ನಿಮ್ಮಮ್ಮನ ನಿಮ್ಮ ಅಪ್ಪನ ಹೆಂಗಿದ್ದಾರೆ ಅವ್ರು ಎಷ್ಟು ತೆಲ್ಲಿಗಿಲ್ಲ, ಅವ್ರನ್ನ ಅವ್ರು ಕೇರ್ ಮಾಡ್ಕೊಂಡಿದ್ದಾರಲ್ವ, ಅವ್ರಿಗೆ ಯಾರು ಊಟ ಹಾಕೋರಿದ್ದಾರಲ್ವ, ನಿಮಗೆ ಊಟ ಹಾಕೋರಿದ್ದಾರಲ್ವ, ಅದು ನೋಡಿ ಹೆಂಗೆ ಮಾಡ್ಬೋದಿಲ್ಲ, ಅವ್ರು ಎರಡು ಹೆಂಗೆ ಮಾಡ್ಬೋದಿಲ್ಲ. ನೀವು ಚೆನ್ನಾಗಾಗಿ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕಮ್ಮ. ಆ ಜೀವಗಳಿಗೆ ಯಾರಿರ್ತಾರೆ? ನೀವು ನಾವು ಓದಿಲ್ಲ, ನಮ್ಮ ಮಕ್ಕಳು ಓದಲಿ ಅಂತ ಓದೋಕೆ ಹಚ್ತಿದ್ದಾರೆ ಪಾಪ, ಕೆಲಸ ಮಾಡಿ. ನೀವಿನ್ನೂ ಈಗ ಚೆನ್ನಾಗಿ ಅನಿಸ್ತದೆ, ಇನ್ನೊಂದು 4-5 ವರ್ಷ ಕೈಕಾಲು ನಿಂತು ಹೋಗ್ಬಿಡ್ತವೆ. ಗಾಡಿ ಕಾರ್ಗೆ ಪೆಟ್ರೋಲ್ ಡೀಸೆಲ್ ಹಾಕಿದ್ರೆ ಓಡ್ತದೆ ನಮಗೆ, ಹಾಗೆ ಓಡಿಸಿದ್ರೆ ಏನಾಗುತ್ತದೆ? ಎಂಜಿನ್ನು ಮಷಿನ್ ಎಲ್ಲ ಕೆಟ್ಟೋಗ್ತಾವಲ್ವ. ಹಾಗೆ ನಿನ್ನೊಳಗಿನ ಮಷಿನ್ಗಳು ಊಟ ಹಾಕದೆ ಹೋದರೆ 4-5 ವರ್ಷಕ್ಕೆ ನಿಂತು ಹೋಗ್ಬಿಡ್ತವೆ, ಕೆಲಸ ಮಾಡಲ್ಲ. ಕೆಲಸ ಮಾಡಿದಾಗ ಏನಾಗ್ತವೆ? ನಡೆಯೋಕ್ಕೆ ಬರಲ್ಲ, ಎದ್ದೇಳೋಕ್ಕೆ ಬರಲ್ಲ, ಏನೇನು ಮಾಡಲ್ಲ. ಬೇಕಾದಿಲ್ಲ, ಇವತ್ತಿಂದ ಶುರು ಹಚ್ಬೇಕು. ಕಲ್ಲಂಗಡಿ ಅಂದ್ರೆ ಕಲ್ಲಂಗಡಿ, ಕರ್ಬೂಜ ಅಂದ್ರೆ ಕರ್ಬೂಜ, ಪಪ್ಪ ಅಂದ್ರೆ ಪಪ್ಪಾಯ, ಸೇಬು, ಮೋಸಂಬಿ ಪ್ರತಿಯೊಂದು ತಂದು ಅವ್ರಿಗೆ ತಿನ್ನೋದು ಯಾವ್ದಾದ್ರು ಪರ್ಚೇಟ್ ಅಂದ್ರೆ ಅವ್ರ ಬಾಯಿ ನಿಂತು ನನಗೆ ಸ್ಟಾರ್ಟ್ ಆಗ್ತದೆ. ಸ್ವಲ್ಪ ಕಷ್ಟನೂ ಕೊಡಬೇಕು ಮನೆಯಲ್ಲಿ ನೀವು. ಕಷ್ಟ ಆಗ್ತಾಗಲ್ಲಮ್ಮ, ಅಪ್ಪ ಅಮ್ಮನ ಕಷ್ಟ. ಅಪ್ಪನಿಗೆಲ್ಲರೂ ಲಕ್ಷ ರೂಪಾಯಿ ಸಂಬಳ ಬರ್ತಾ ಇದ್ದೇನೆ, ದುಡ್ಡು. ಹಮಾಲಿ ಕೆಲಸ ಅಂದರೆ ಎಷ್ಟು ಕಷ್ಟ ಗೊತ್ತಿದೆ ನಿಮಗೆ? ನೋಡಿದೆಯಾ? ಹೊರಬೇಕಲ್ಲ, ಬೆನ್ನು ಹೊರಬೇಕಲ್ಲ ಅಮ್ಮ, ಅವ್ರು ಅಷ್ಟು ಕಷ್ಟಪಟ್ಟು ಅಂದರೆ ನೀವು ತಿಂದು ನನಗೆ ಎಷ್ಟು ಬೇಯಿಸಿದ್ದಾರೆ.